ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರಮ್ಯಾ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ವಿಡಿಯೋನ ಮಾಡಬೇಕಂತ ತುಂಬ ದಿನದಿಂದ ಅನ್ಕೋತಿದ್ದೆ, ಬಟ್ ಆಗಿರಲಿಲ್ಲ. ಇವಾಗಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ನಿನ್ನೆಯಿಂದನೇ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೆ, ಬಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ನಿನ್ನೆಯಿಂದ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಾಗ್ಬೋದು. ಏನಾದರೂ ತಪ್ಪು ಮಾತಾಡಿದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ತಂಗಿ ನೈಟೇ ಮುಖವಾಡಕ್ಕೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೊತಿದ್ದಾಳೆ. ಅವಳು ಆಲ್ಮೋಸ್ಟ್ ಮಲ್ಲಿಗೆ ಇಲ್ಲ ಹಾಗೆ ರೆಡಿ ಮಾಡ್ತಾಯಿದ್ಲು ಎಲ್ಲ. ನಾನು ಪ್ರತಿ ವರ್ಷ ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ. ಈ ವರ್ಷ ನಾನು ಏನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಚಿಕ್ಕ ಪಾಪು ಇರೋದ್ರಿಂದ ಪಾಪು ನೋಡ್ಕೊಳ್ಳೋಕೆ ಟೈಮ್ ಆಗ್ತಿತ್ತು. ನಾನೇನು ಹೆಲ್ಪ್ ಮಾಡೋಕ್ಕಾಗಿಲ್ಲ. ಹೋದ ವರ್ಷ ಹಸ್ಬೆಂಡ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬನ. ಈ ವರ್ಷ ನಾನು ಇಲ್ಲಿ ಬಾಣಂತನಕ್ಕಿರೋದ್ರಿಂದ ಹೋಗಲಿಲ್ಲ. ಹಸ್ಬೆಂಡೇ ಇಲ್ಲಿಗೆ ಬಂದಿದ್ದರು. ಆಮೇಲೆ ನನ್ನ ತಂಗಿ ಎಲ್ಲ ಪೂಜೆಗೆ ಕಳ್ಸೋಕ್ಕೆಲ್ಲ ರೆಡಿ ಮಾಡಿಕೊಂಡು ಫೈನಲಾಗಿ ಲಕ್ಷ್ಮಿನ ಈ ರೀತಿ ರೆಡಿ ಮಾಡಿದ್ಲು. ಎಲ್ಲ ರೆಡಿ ಮಾಡಿ ಅವಳು ಪೂಜೆ ಎಲ್ಲ ಮುಗಿಸಿದ್ಲು. ಅವಳು ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನು ಕೂಡ ಆಮೇಲೆ ಸ್ನಾನ ಮಾಡಿಕೊಂಡು ಪಾಪುಗೆಲ್ಲ ರೆಡಿ ಮಾಡಿ ನಾನು ಪೂಜೆ ಮಾಡಿದೆ. ಈ ವರ್ಷ ನಾನು ಸ್ಯಾರಿ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೆ, ಬಟ್ ಸ್ಯಾರಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಪಾಪು ಅಳ್ತಾನೇ ಇರ್ತಿದ್ದ. ಅವನನ್ನು ಹೋಗಿ ಸಮಾಧಾನ ಮಾಡಬೇಕಾಗಿತ್ತು. ಅದರಿಂದ ನನಗೆ ಟೈಮ್ ಆಗಲಿಲ್ಲ. ಮತ್ತು ಸ್ಯಾರಿ ಹಾಕ್ಕೊಳ್ಳೋಕೆ ಕೂಡ ಇಂಟ್ರೆಸ್ಟ್ ಹೋಗ್ಬಿಡ್ತು, ಅದಕ್ಕೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಸಂಜೆಯಾಗಾದರೂ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಅರಿಶಿನ ಕುಂಕುಮ ಕೊಡೋ ಅಂಥ ಟೈಮಲ್ಲಿ ಆವಾಗಲೂ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಅಪ್ಪಾಜಿ ಮತ್ತು ಅಮ್ಮ ಇಬ್ಬರು ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗನ ಜೊತೆ ಮತ್ತು ಅಣ್ಣನ ಮಗಳ ಜೊತೆ ಫೋಟೋಸ್ ತೊಗೊಂಡೆ. ಹಾಗೆ ಫೋಟೋ ತೊಗೊಂಡಾದ್ಮೇಲೆ ನನ್ನ ತಂಗಿ ಮತ್ತು ಅಮ್ಮ ಇಬ್ಬರು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಒಬ್ಬಟ್ಟು ಏನೇನೋ ಮಾಡಿ ಅದಾದಮೇಲೆ ಎಡೆ ಎಲ್ಲ ಮುಗಿಸಿ ದೇವ್ರಿಗೆ ನೈವೇದ್ಯ ಎಲ್ಲ ಕೊಟ್ಟಾದಮೇಲೆ ಎಲ್ಲ ತಿಂಡಿ ಮಾಡಿದ್ವಿ. ತಿಂಡಿ ಆದ ತಕ್ಷಣ ನಮ್ಮ ಅಣ್ಣನ ಮಕ್ಕಳು ನಮ್ಮನೇಲಿ ತಿನ್ನಿಸ್ತಾ ಇದ್ದಾರೆ. ಎಲ್ಲ ಹಾಗೆ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಹಾಗೆ ಸಂಜೆ ಆದಮೇಲೆ ಒಂದು 4 ಗಂಟೆ ಅಷ್ಟರೊಳಗಡೆ ಮುತ್ತೈದೆಯರಿಗೆ ಬಾಗಿನ ಕೊಡೋಕೆ ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ದೊಡ್ಡಮ್ಮ ಬಂದಿದ್ದರು, ಅತ್ತಿಗೆ ಬಂದಿದ್ದರು, ಹಾಗೆ ತುಂಬ ಜನ ಬಂದಿದ್ದರು. ಎಲ್ಲರದ್ದು ಕ್ಲಿಪ್ಪಿಂಗ್ಗಳನ್ನ ತೊಗೊಳಕ್ಕಾಗಿಲ್ಲ ನನಗೆ. ಕೆಲವೊಬ್ಬರು ಮಾತ್ರ ತೊಗೊಂಡಿದ್ದೀನಿ. ದೊಡ್ಡಮ್ಮನ ಮತ್ತು ಅತ್ತಿಗೆದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ. ನಮ್ಮ ಮನೆ ಹತ್ತಿರದಲ್ಲೇ ಒಂದು ಗೃಹ ಪ್ರವೇಶ ಇದೆ. ಅದು ಸೌಂಡ್ ತುಂಬಾ ಕೇಳಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಗೆ ನಾನು ಡೈಲಿ ವ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತೀನಿ. ಆದಷ್ಟು ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಮಿಸ್ಟೇಕ್ಸ್ಗಳಿದ್ರೂ ಅಡ್ಜಸ್ಟ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.